ಹಾಯ್ ಹಲೋ ಸ್ನೇಹಿತರೆ, ಸೀತಾರಾಮ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಸೀತಾ ಅವರು ಫಸ್ಟ್ ಸೀನಲ್ಲಿ ರಾಮ್ ನೀವು ಹೇಳಿದ ಡೇಟು ತುಂಬ ಕನ್ವೀನಿಯಂಟ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಪಾಸಿಟಿವ್ ವೈಬ್ಸ್ ಸಿಗ್ತಿದೆ ನನಗೆ ಅಂತ ಹೇಳಿದಾಗ ಆಗ ರಾಮ್ ಅವರು ಕೋಇನ್ಸಿಡೆನ್ಸ್ ಏನು ಅಂದರೆ ಇದೇ ಡೇಟ್ಗೆ ನಮ್ಮ ತಂದೆ ತಾಯಿ ಕೂಡ ಮದುವೆ ಆಗಿದ್ದು ಅಂತ ಹೇಳಿದಾಗ ಆಗ ಸೀತಾ ಅವರು ಹೌದಾ ನೋಡಿ, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ, ಅವ್ರು ಮದುವೆ ಆಗಿದ್ದ ದಿನವೇ ನಾವು ಮದುವೆ ಆಗ್ತಿದ್ದೀವಿ, ಇನ್ಮೇಲಿಂದ ಅವ್ರಿಲ್ಲ ಅಂತ ಅನ್ಕೋಬಾರ್ದು ರಾಮ್, ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ ಅಂದ್ಕೊಬೇಕು ನಾವು. ಆಗ ಸೀತಾ ಅವರು ರಾಮ್ ನಾನು ನಿಮ್ಮ ಹತ್ರ ಏನೋ ಹೇಳ್ಕೊಬೇಕಿತ್ತು, ಕನ್ಫೆಕ್ಷನ್ ಥರ ಆದರೆ ಆಗ ರಾಮ್ ಅವರು ಹೇಳಿ ಸೀತಾ ಅಂತ ಕೇಳಿದಾಗ ಆಗ ಸೀತಾ ಅವರು ನಾವು ದೇವಸ್ಥಾನಕ್ಕೆ ಹೋದಾಗ ಸಿಹಿ ಮಿಸ್ ಆಗಿದ್ದಾಗ ನಾನು ಮದುವೆಗೆ ತಗೊಂಡಿರೋ ಡಿಸಿಷನ್ ರಾಂಗ್ ಅಂತ ಅನ್ನಿಸ್ತು. ನೀವು ಯಾವಾಗ ಅದೇ ಟೈಮ್ಗೆ ಸಿಹಿ ಕಳೆದೋಗಿದ್ದಾಗ ನೀವು ಅದೇ ಟೈಮ್ಗೆ ಬಂದರೋ ಆವಾಗ ದೇವರೇ ನನಗೆ ಕೂಗಿ ಹೇಳಿದ ಥರ ಇತ್ತು, ರಾಮನೇ ನಿನ್ನ ಜೀವನದಲ್ಲಿ ರಾಮ ಇಲ್ಲದೆ ಸೀತಾ ಇಲ್ಲ ಅಂತ. ಆಗ ನಾವು 3 ಜನ ಒಟ್ಟಿಗೆ ಇರಬೇಕು, ನಮ್ಮ ಮದುವೆಯಲ್ಲಿ ಯಾವುದೇ ಥರ ತಪ್ಪು ನಿರ್ಧಾರ ತಗೊಂಡಿಲ್ಲ ಅಂತ ನಂಗೆ ಅವಾಗೇ ಗೊತ್ತಾಯಿತು ರಾಮ್ ಅಂತ ಸೀತಾ ಅವ್ರು ಹೇಳಿದಾಗ ಆಗ ಇನ್ಮೇಲಿಂದ ನಂಗೆ ಈ ಥರ ಡೌಟ್ ಏನು ಬರೋದಿಲ್ಲ, ನಿಮ್ಮ ಮೇಲೂ ಡೌಟ್ ಪಡೋದಿಲ್ಲ, ನೀವು ಕೂಡ ತಪ್ಪು ತಿಳ್ಕೊಬೇಡಿ ಅಂತ ಸೀತಾ ಅವ್ರು ಹೇಳಿದಾಗ ಆಗ ರಾಮ್ ಅವರು ಸಿಹಿ ನಿಮ್ಮಿಂದ ದೂರ ಎಲ್ಲೂ ಹೋಗೋದಕ್ಕೂ ನಾನು ಬಿಡೋದಿಲ್ಲ. ಆಗ ಸೀತಾ ಅವರು ನನ್ನ ಮದುವೆ ಆದಮೇಲೆ ಸಿಹಿ ದೂರ ಆಗೋದು ಭಯ ನನಗಿದ್ದೇ ಇದೆ ರಾಮ್, ನೀವು ಹೇಳ್ಬೋದು ಸಮಾಜ ತುಂಬ ಮುಂದೆ ಹೋಗಿದೆ, ಹೆಣ್ಣು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಲೇಬೇಕು ಅಲ್ವಾ, ಆ ಮಗು ಜೊತೆ ನಾನು ಹೋದಾಗ ಆ ಮಗು ಅವ್ರ ಥರ ಬೇಜಾರಾಗುತ್ತೆ ಅಲ್ವಾ, ಎಲ್ಲ ಅವಳಿಗೆ ಆ ಥರ ಫೀಲಿಂಗ್ ಬರುತ್ತೋ ಅಂತ ನನಗೆ ಬೇಜಾರಾಗ್ತಿದೆ ಅಂತ ಸೀತಾ ಅವರು ಕೂಡ ಹೇಳ್ತಾರೆ. ಆಗ ರಾಮ್ ಅವರು ಸಿಹಿ ಯಾವತ್ತೂ ಬೇರೆ ಅಲ್ಲ, ನಮ್ಮ ಪ್ರೀತಿಗೆ ಸಾಕ್ಷಿನೇ, ಅರ್ಥ ಮೂಲ ಎಲ್ಲನೂ ಸಿಹಿನೇ, ಅವಳು ಇಲ್ದಿರ ಈ ಪ್ರೀತಿಗೆ ಅರ್ಥನೇ ಇರೋದಿಲ್ಲ ಸೀತಾ ಅಂತ ರಾಮ್ ಅವ್ರು ಹೇಳಿದಾಗ ಆವಾಗ ನೀವು ಸಿಹಿ ಬಗ್ಗೆ ಮಾತಾಡೋಕ್ಕೆಲ್ಲ ಬಂದಿದ್ದೀರೋ ಆವಾಗ ನಾನು ತುಂಬ ಅವಾಯ್ಡ್ ಮಾಡಿದ್ದೀನಿ, ಸಿಹಿ ಯಾವತ್ತಿದ್ರೂ ನನ್ನ ಮಗಳೇನೆ ಅಂತ ರಾಮ್ ಅವರು ಸಿಹಿ ಯಾವತ್ತಿದ್ರೂ ನಮ್ಮ ಜೊತೆಗೆ ಇರಬೇಕು, ನಾವು 3 ಜನ ಯಾವಾಗಲೂ ಒಟ್ಟಿಗೆ ಇರ್ತೀವಿ, ಹಳೆದನ್ನೆಲ್ಲ ಮರ್ತುಬಿಡಿ ಸೀತಾ. ಆಗ ಸೀತಾ ಅವರು ಥ್ಯಾಂಕ್ ಯು ರಾಮ್, ನಿಮ್ಮ ಈ ಮಾತಿಗೆ, ನಿಮ್ಮ ಒಳ್ಳೆ ಮನಸ್ಸಿಗೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೇಳಿದಾಗ ಈ ಕಡೆ ಅಶೋಕ್ ಅವರು ಪ್ರಿಯಾ ಅವ್ರಿಗೆ ಸಾರಿ ಕೇಳ್ತಾರೆ. ಆಗ ಪ್ರಿಯಾ ಅವರು ನಾನು ಸೋ ಯೂಸ್ಲೆಸ್ ಅಲ್ವಾ, ನನಗೆ ಕಾರ್ ಗಾಡಿ ಹಾಕೋಕ್ಕೆ ಬರಲ್ಲ, ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡ್ತೀನಿ, ವಾಟರ್ ವೇಸ್ಟ್ ಮಾಡ್ತೀನಿ ಅಂತ ಕೇಳಿದಾಗ ಅಶೋಕ್ ಅವರು ನಾನು ಏನು ತುಂಬ ಪರ್ಫೆಕ್ಟ್ ಅಲ್ಲ, ಇಲ್ಲಿ ಯಾರು ಬೆಸ್ಟು ಇಲ್ಲಿ ಯಾರು ವೇಸ್ಟು ಅಂತ ಏನು ಜಡ್ಜ್ ಮಾಡೋದೇನು ಬೇಡ ಅಂತ ಕೇಳಿದಾಗ ನಾವಿಲ್ದಿರೋ ಕಡೆ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ವೇಸ್ಟ್ ಆಗಬಾರ್ದು ಅನ್ನೋ ನನ್ನ ಭಾವನೆ ಅಷ್ಟೇ, ನನ್ನ ಕೈಲಿ 1 ಕೋಟಿ ಇದ್ರೂ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ, ಹಾಗೇನಿಲ್ಲ ಅಂತ ಹೇಳಿದಾಗ ನಾನು ಬಂದಿರೋ ಪರಿಸ್ಥಿತಿ ನನಗೆ ಮಾತ್ರನೇ ಗೊತ್ತು, ನಿನಗೆ ಹರ್ಟ್ ಆಗಿದೆ, ಐ ಆಮ್ ಸಾರಿ ಅಂತ ಅಶೋಕ್ ಅವ್ರು ಕೇಳಿದಾಗ ಆಗ ಪ್ರಿಯಾ ಅವರು ಸಾರಿ ನಾನು ತಪ್ಪಾಯಿತು ಅಂತ ಕೇಳಿದಾಗ ಅಶೋಕ್ ಅವರು ಇಲ್ಲ ಸಾರಿ ಏನು ಕೇಳೋದೇನು ಬೇಡ, ಸಾಕು ಮಾರಾಯ, ನಾನು ಫಸ್ಟ್ ಟೀ ಕುಡ್ಬಿಡ್ತೀನಿ ಅಂತ ಪ್ರಿಯಾ ಅವರು ಟೀ ಕುಡಿತಾ ಇರ್ತಾರೆ. ಆಮೇಲೆ ಪ್ರಿಯಾ ಅವರು ಸರಿ ಸಾರಿ ನಾನು ನನ್ನ ತಪ್ಪನ್ನ ಕರೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿದಾಗ ಆಗ ಅಶೋಕ್ ಅವರು ನೀನು ನನಗಿಂತ ಅಂಜಲಿನೇ ತುಂಬ ಚೆನ್ನಾಗಿ ನೋಡ್ಕೊತೀಯ, ಈ ವಿಷಯದಲ್ಲಿ ಯಾವುದು ಸಮಜಾಯಿಷಿ ಏನೂ ಇಲ್ಲ ಅಂತ ಹೇಳಿದಾಗ ಆಗ ಅಶೋಕ್ ಅವರು ಅಂಜಲಿಗೂ ಒಂದೊಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅಂತ ಹೇಳಿದಾಗ ಆಗ ಪ್ರಿಯಾ ಅವರು ನಿಮ್ಮ ತಂಗಿ ಒಂದು ಸ್ವಲ್ಪ ನಿಮಗೆ ಕೆಲಸ ಕೂಡ ಕಡಿಮೆ ಮಾಡಿದ್ದಾಳೆ, ನಿಮ್ಮ ತಂಗಿ ನೀವು ಅಂದ್ಕೊಂಡಿರೋ ಅಷ್ಟು ಪಾಪಚಿ ಅಲ್ಲ ಅಂತ ಹೇಳಿದಾಗ ಆಗ ಅಶೋಕ್ ಅವರು ಏನು ಹೇಳ್ತಿದ್ಯಾ ಅಂತ ಕೇಳಿದಾಗ ಆಗ ಪ್ರಿಯಾ ಅವರು ಶಿ ಈಸ್ ಇನ್ ಲವ್ ಅಂತ ಹೇಳಿದಾಗ ಈ ಕಡೆ ಪ್ರಿಯಾ ಅವರಮ್ಮ ಅಶೋಕ್ ಮತ್ತು ಪ್ರಿಯಾ ಅವ್ರಿಗೆ ಇಬ್ರಿಗೂ ಊಟ ಬಡಿಸ್ತಾ ಇರ್ತಾರೆ. ಅಮ್ಮ ನೀವು ತಿನ್ನಿ ಅಂತ ಹೇಳಿದಾಗ ಅಶೋಕ್ ಅವರು ನೀವು ಆಫೀಸ್ಗೆ ಹೋಗೋರು ಫಸ್ಟ್ ನೀವು ಊಟ ಮಾಡಿ ಅಂತ ಹೇಳಿದಾಗ ಆಗ ಅಶೋಕ್ ಅವರು ಅಂಜಲಿ ಟಿಫನ್ ಮಾಡೋಕ್ಕೆ ಅಂತ ಕರೆದಾಗ ಆಗ ಪ್ರಿಯಾ ಅವರಮ್ಮ ಹಾಕ್ಕೊಡ್ತೀನಿ ಕುತ್ಕೋ ಅಂತ ಕೇಳಿದಾಗ ಆಗ ಅಂಜಲಿ ಅವರು ಇಲ್ಲ ಆಂಟಿ ನಾನು ಇವತ್ತು ಉಪವಾಸ ಇದ್ದೀನಿ, ಸಂಕಷ್ಟಿ ಅಲ್ವಾ ಅಂತ ಹೇಳಿದಾಗ ಆಗ ಪ್ರಿಯಾ ಅವರು ಇಲ್ಲ ಕುತ್ಕೋ, ನಿಂಗೆ ಹುಷಾರಿಲ್ಲ ಫಸ್ಟೇ ಊಟ ಮಾಡು ಅಂತ ಆಗ ಅಂಜಲಿ ಅವರು ಇಲ್ಲ ಅದಕ್ಕೆ ನಾನು ಉಪವಾಸ ಇದ್ದೀನಿ ಅಂತ ಹೇಳಿದಾಗ ಆಗ ಅಶೋಕ್ ಅವರು ಸುಮ್ಮನೆ ಕುತ್ಕೊಂಡು ತಿಂಡಿ ತಿನ್ನು ಅಂತ ಜೋರು ಕೇಳ್ತಾರೆ. ತಿಂಡಿ ತಿಂದಾದ್ಮೇಲೆ ನಾನೇ ನಿನ್ನ ಕ್ಲಿನಿಕ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಆಗ ಅಂಜಲಿ ಅವರು ಯಾಕಣ್ಣ ನನ್ನ ಮೇಲೆ ಏನಾದರೂ ಕೋಪನ, ನೀನು ಯಾವತ್ತೂ ನನ್ನ ಹತ್ರ ಈ ಥರ ನೀನು ಮಾತಾಡಿರಲಿಲ್ಲ ಅಂತ ಕೇಳಿದಾಗ ಆಗ ಪ್ರಿಯಾ ಅವರು ಅಂಜು ಏನಿಲ್ಲ ನೀನು ಟಿಫನ್ ತಿನ್ನಲಿ ಅಂತ ಅವ್ರು ಹಂಗೆ ಹೇಳ್ತಿರೋದು ಅಷ್ಟೇ, ಮನೆ ಯಜಮಾನ ಅಲ್ವಾ ಒಂದು ಸ್ವಲ್ಪ ಸ್ಕೋಪ್ ತಗೋತಿದ್ದಾರೆ ಅಷ್ಟೇ ಅಂತ ಹೇಳಿದಾಗ ಆಗ ಅಶೋಕ್ ಅವರು ತಟ್ಟೆಲಿ ಬಡಿಸಿದ್ರನ್ನು ನೋಡ್ಕೊಂಡು ನಿಂತ್ಕೊಂಡ್ರೆ ನಿಂಗೆ ಹೊಟ್ಟೆ ತುಂಬಲ್ಲ, ನಾನೇ ನಿನಗೆ ಕ್ಲಿನಿಕ್ಗೆ ಡ್ರಾಪ್ ಮಾಡ್ತೀನಿ ಫಸ್ಟ್ ತಿನ್ನು ಅಂತ ಹೇಳಿದಾಗ ಅಂಜಲಿ ಅವರು ಶಾಕ್ ಆಗಿ ಅಶೋಕ್ ಅವ್ರನ್ನ ನೋಡ್ತಾನೆ ಇರ್ತಾರೆ. ಆಗ ಅಶೋಕ್ ಅವರು ಏನಾದ್ರು ಹೇಳೋದಿತ್ತ ನನಗೆ ಅಂತ ಕೇಳಿದಾಗ ಆಗ ಅಂಜಲಿ ಅವರು ಇಲ್ಲ ಅಣ್ಣ ಅಂತ ಹೇಳ್ತಾರೆ.
ಈ ಕಡೆ ಭಾರ್ಗವಿ ಅವರು ಮನೆ ಎಲ್ಲ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಕೆಲಸದವ್ರ ಹತ್ರ. ಅಶೋಕ್ ಮತ್ತು ಅಂಜಲಿ ಅವರು ಕಾರಲ್ಲಿ ಡ್ರಾಪ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರುದ್ರ ಪ್ರತಾಪ್ ಅವರು ಅಂಜಲಿ ಅವ್ರಿಗೆ ಕಾಲ್ ಮಾಡ್ತಿರ್ತಾರೆ. ಆಗ ಕಾಲ್ ಕಟ್ ಮಾಡ್ತಿರ್ಬೇಕಾದ್ರೆ ಅಶೋಕ್ ಅವರು ಅದನ್ನು ನೋಡಿಬಿಟ್ಟು ಆಗ ಪ್ರಿಯಾ ಅವರು, ಅಶೋಕ್ ನೀವು ಮಾಡ್ತಿರೋದು ಒಂದು ಸ್ವಲ್ಪನೂ ಸರಿಗಿಲ್ಲ, ಅವಳು ಲವ್ ಮಾಡ್ತಿರೋ ವಿಷಯ ಹೇಳಿದೆ ತಪ್ಪಾಯ್ತಾ, ಏನಕ್ಕೆ ಯಾವಾಗಲೂ ಹುರ್ರ ಅಂತ ಇರ್ತಿರಲ್ಲ ಅಂತ ಕೇಳಿದಾಗ ಆಗ ಅಶೋಕ್ ಅವರು, ಅವಳು ನನ್ನ ತಂಗಿ, ಅವಳು ಹೇಗಿದ್ದಾಳೋ ಅವ್ರಿಗಿನ ಪ್ರಪಂಚನೂ ಹಾಗೆ ಇದೆ ಅಂತ ಅಂದ್ಕೊಂಡಿದ್ದಾಳೆ, ಆದರೆ ಅವ್ರಿಗೇನು ಪ್ರಪಂಚ ಹೇಗಿದೆ ಅಂತ ಅವಳಿಗಿನ್ನ ಗೊತ್ತಿಲ್ಲ. ಆಗ ಪ್ರಿಯಾ ಅವರು, ಅವಳು ಹಾಗಂತ ಯಾರನ್ನೂ ಲವ್ ಮಾಡಬಾರ್ದ ಅಶೋಕ್, ಇಬ್ಬರು ಕೂಡ ಲವ್ ಮಾಡೇ ತಾನೇ ಮದುವೆ ಆಗಿದ್ದು ಅಂತ ಕೇಳಿದಾಗ ಆಗ ಪ್ರಿಯಾ ಅವರು, ನನಗೆ ಅವಳ ಮೇಲೆ ಕಂಪ್ಲೀಟ್ ನಂಬಿಕೆ ಇದೆ, ಅವಳು ಒಳ್ಳೆ ಹುಡುಗನ ಲವ್ ಮಾಡ್ತಿರ್ತಾಳೆ. ಆಗ ಅಶೋಕ್ ಅವರು, ಅವನೇನಾದ್ರು ಅಕಸ್ಮಾತ್ ಒಳ್ಳೆಯವನಾಗದೆ ಹೋಗಿದ್ರೆ ಆಗ ಪ್ರಿಯಾ ಅವರು, ಅವಳು ನನ್ನ ಆದ್ಮಿ, ಅವಳು ಯಾವ ಥರ ಹುಡುಗನ ಲವ್ ಮಾಡ್ತಾಳೆ ಅಂತ ನನಗೂ ಗೊತ್ತು, ಯಾರನ್ನೂ ಲವ್ ಮಾಡೋದು ಅಡ್ಡಿ ಏನಲ್ಲ ಅವಳು ಅಂತ ಹೇಳಿದಾಗ, ಇನ್ಫ್ಯಾಕ್ಟ್ ಅವಳನ್ನ ಯಾವಾಗಲೂ ನನ್ನ ತಂಗಿ ಥರನೇ ನೋಡ್ಕೊಂಡಿದ್ದೀನಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ಪ್ರಿಯಾ ಅವ್ರು ಹೇಳಿದಾಗ ಆಗ ಅಶೋಕ್ ಅವರು, ನಾನು ಹುಡುಗನ ಲವ್ ಮಾಡ್ತಿದ್ದೀನಿ ಅಂತ ಅವಳೇ ಕಾನ್ಫಿಡೆನ್ಸಿಂದ ನನ್ನ ಮುಂದೆ ಕರ್ಕೊಬಂದು ನಿಲ್ಲಿಸಿದ್ರೆ ಅವಳು ಲವ್ ಮಾಡ್ತಿರೋದ್ರಲ್ಲ ಒಂದು ಅರ್ಥ ಇದೆ. ಆಗ ಅಂಜಲಿ ಅವರು, ಬಾಯ್ ಅಣ್ಣ ಬಾಯ್ ಅದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ ಇಳಿಯೋಕೆ ಹೋದಾಗ ಆಗ ಅಶೋಕ್ ಅವರು, ಯಾರ್ದದು ಪದೇ ಪದೇ ಕಾಲ್ ಬರ್ತಿದ್ದು ಅಂತ ಕೇಳಿದಾಗ ಆಗ ಪ್ರಿಯಾ ಅವರು, ಅವಳಿಗೆ ತುಂಬ ಫೇಮಸ್ ಡಾಕ್ಟರ್ ಅಲ್ವಾ, ಪೇಷಂಟಿಂದ ಕಾಲ್ ಬರ್ತಾನೆ ಇರುತ್ತೆ, ಶುಡ್ ಬಿ ಪ್ರೌಡ್ ಆಫ್ ಅವರ್ ಅಶೋಕ್ ಅಂತ ಹೇಳಿದಾಗ ಸುಬ್ಬಿ ಹೊರಡು ಅಂತ ಹೇಳ್ತಾರೆ. ಆಗ ಅಂಜಲಿ ಅವರು ಆಫೀಸ್ ಒಳಗಡೆ ಬರ್ತಾ, ನಾನೇನು ಮಾಡಿದೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ, ಯಾಕೆ ಅಣ್ಣ ನನ್ನ ಮೇಲೆ ಬೇಜಾರಾಗಿದ್ದಾನೆ ಅಂತ ಮನಸ್ಸಲ್ಲೇ ಅನ್ಕೊತಾರೆ. ಈ ಕಡೆ ರಾಮ್ ಅವರು, ಚಿಕ್ಕಿ ನಾನು ಆಫೀಸ್ಗೆ ಹೊಡ್ತಿದ್ದೀನಿ ಅಂತ ರೆಡಿ ಆಗ್ಬಿಟ್ಟು ಬರ್ತಾರೆ. ಆಗ ಭಾರ್ಗವಿ ಅವರು, ಇದು ನಡೀತಿರೋದು ನಿನ್ನ ಮದುವೆ ಕಣೋ, ಎಲ್ಲ ಶಾಸ್ತ್ರಕ್ಕೂ ನೀನಿರಬೇಕು, ಕಂಕಣ ಶಾಸ್ತ್ರಕ್ಕೂ ನೀವಿಬ್ಬರು ರೆಡಿ ಆಗಿರಬೇಕು ಅಂತ ಹೇಳಿದಾಗ ಆಗ ಸಾಧನ ಅವರು, ಅವ್ರಿಗೆ ಶಾಸ್ತ್ರದ ಬಗ್ಗೆ ಏನೂ ಗೊತ್ತಿಲ್ಲ, ನೀವೇ ಮಾಡ್ಕೊಳ್ಳಿ ಎಲ್ಲ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಅವರು, ಅವನೇನಾದ್ರು ಹಾಗೆ ಹೇಳಿ ಆವಾಗ ನಾನು ನೋಡ್ಕೊತೀನಿ, ಒಂದು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ರಾಮ್ ಅವರು ನನ್ನ ಲೈಫಿಗೆ ಬರ್ತಿದ್ದಾರೆ, ಎವ್ರಿ ಮೂಮೆಂಟು ನಾನು ಸ್ಪೆಂಡ್ ಮಾಡಬೇಕು ಚಿಕ್ಕಿ ಅಂತ, ಎಲ್ಲ ಶಾಸ್ತ್ರನೂ ನಾನು ಮಾಡ್ತೀನಿ ಚಿಕ್ಕಿ ಅಂತ ಹೇಳ್ತಾರೆ. ಕಂಕಣ ಶಾಸ್ತ್ರಕ್ಕಿಂತ ಮುಂಚೆ ಸೀತಾನ ಒಂದು ಸತಿ ಮದುವೆ ನಾನೇ ಕರ್ಕೊಬಾ ಅಂತ ಹೇಳಿದಾಗ ಹಾಗೆ ಫೋಟೋಶೂಟ್ ಕೂಡ ಎಲ್ಲ ಅರೇಂಜ್ ಮಾಡಿಸಿದ್ದೀನಿ, ಥ್ಯಾಂಕ್ ಯು ಚಿಕ್ಕಿ ಅಂತ ಹೇಳ್ಬಿಟ್ಟು ಭಾರ್ಗವಿ ಅವ್ರನ್ನ ಒಂದು ರೌಂಡ್ ತಿರುಗಿಸ್ತಾರೆ. ಆಗ ಭಾರ್ಗವಿ ಅವರು, ನಿನ್ನ ಮದುವೆಗೋಸ್ಕರ ಎಷ್ಟು ವರ್ಷದಿಂದ ಕಾಯ್ದಿದ್ದೀವಿ ನಾವೆಲ್ಲ. ಆಗ ರಾಮ್ ಅವರು, ನಂಗೆ ಹೋಗಿ ಸೀತಾನ ಕರ್ಕೊಬಾ ಅಂತ ಹೇಳಿದಾಗ ನಂಗೆ ಅದು ಬಿಟ್ಟು ಇನ್ನೇನು ಕೆಲಸ ಇದೆ ಚಿಕ್ಕಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಫ್ರೆಂಡ್ಸ್, ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.